Namaste. Very happy evening to all my dear friends, teachers and the coordinators. ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೂ ಶಿಕ್ಷಕರಿಗೂ ಹಾಗೂ ಸಿಬ್ಬಂದಿ ವರ್ಗದವ್ರಿಗೂ ಕೂಡ ಇವತ್ತಿನ ವಿಜ್ಞಾನದ ವಿದ್ಯಾಶಕ್ತಿಯ ಸೆಷನ್ಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಹೇಗಿದ್ದೀರಾ? ಹೇಗಿತ್ತು ನಿಮ್ಮ ದಿನ? ಬೆಂಗಳೂರಿನಲ್ಲಂತೂ ತುಂಬಾ ದೊಡ್ಡ ಮಳೆ ಅಲ್ವಾ? ಹಾ, ಸೊ ಇಲ್ಲೂ ಕೂಡ ಬಹಳ ಮಳೆ ಆಗಿದೆ. ಸೊ ಹಂಗಾಗಿ ಸ್ವಲ್ಪ ವೈಫೈ ಕನೆಕ್ಷನ್ ಎಲ್ಲ ಹಾಗೆ ಹೀಗೆ ಆಯ್ತು. ಸೊ ಅದಕ್ಕೆ ಕ್ಲಾಸ್ ಟೈಮಲ್ಲೆಲ್ಲ ಸುಧಾರಿಸಿ ಎಲ್ಲ ಸರಿ ಹೋಗಿ ಕ್ಲಾಸ್ ಇನ್ನೇನು ಆರಂಭ ಆಗಿದೆ. ನೈಸ್. ಸೊ ಹೇಗಿತ್ತು ನಿಮ್ ದಿನ? ಚೆನ್ನಾಗಿತ್ತಾ? ವೆಲ್, ನಿಮ್ಮೆಲ್ಲರಿಗೂ ಇವತ್ತಿನ ಕ್ಲಾಸ್ಗೆ ಸ್ವಾಗತನ ಕೋರ್ತಾ ಇದೀನಿ. ಎಂದಿನಂತೆ ಒಂದು ಉತ್ತಮವಾದಂತಹ ವಿಷಯ ಕುರಿತು ಮಾತಾಡ್ತಾ. ಸೊ ಇವತ್ತಿನ ಚಿಂತನ ಹೀಗಿದೆ. ಏನಿದೆ ಇಂದಿನ ಚಿಂತನ? ಪುಸ್ತಕ ಒಂದನ್ನ ಕಾಣಬಹುದು, ಹಕ್ಕಿಗಳನ್ನ ಕಾಣಬಹುದು, ಸೂರ್ಯನ ಕಾಣಬಹುದು, ಬೆಳಕು ಮೂಡ್ತಾ ಇದೆ. ಏನದು ಅಂದ್ರೆ, ಕ್ಷಮೆ ಕೇಳೋದು ದೌರ್ಬಲ್ಯ ಅಲ್ಲ, ಅದೊಂದು ರೀತಿಯಾದಂತಹ ಧೈರ್ಯ. ರೈಟ್? ಯಾರಿಗಾದ್ರೂ ನಾವು ಕ್ಷಮೆ ಕೇಳ್ತಾ ಇದೀವಿ ಅಂತ ಹೇಳಿದ್ರೆ ಎಷ್ಟೊಂದ್ಸಲ ನಾವ್ ಅನ್ಕೊಂತೀವಿ ನಾವು ತುಂಬಾ ಚಿಕ್ಕವರಾಗ್ಬಿಡ್ತೀವಿ ಕ್ಷಮೆ ಕೇಳೋದ್ರಿಂದ ಅಂತ. ಆದ್ರೆ ತಪ್ಪು ಮಾಡೋದು ಎಷ್ಟು ಸಹಜನೋ, ಕ್ಷಮಿಸಿ ಅಂತ ಹೇಳೋದು ಕೂಡ ತುಂಬಾ ಒಳ್ಳೆಯ ವ್ಯಕ್ತಿಯ ಲಕ್ಷಣ. ಆದ್ರಿಂದ ನಾವೆಲ್ಲರೂ ಕೆಲವೊಮ್ಮೆ ತಿಳಿಯದೆ ಅಥವಾ ಆತ್ರದಲ್ಲಿ ತಪ್ಪುಗಳನ್ನ ಮಾಡ್ಬಿಡ್ತೀವಿ. ರೈಟ್? ಆದ್ರೆ ಆ ತಪ್ಪನ್ನ ಒಪ್ಪಿಕೊಂಡು ಮನಃ ಪೂರ್ವಕವಾಗಿ ಕ್ಷಮಿಸಿ ಅಂತ ಕೇಳ್ತೀವಲ್ಲ, ಸಾರಿ ನನ್ನಿಂದ ತಪ್ಪಾಯ್ತು ಗೊತ್ತಾಗ್ಲಿಲ್ಲ ಅಂತ, ಅವರೇ ನಿಜವಾದ ಧೈರ್ಯಶಾಲಿಗಳು. ಅದ್ರಲ್ಲಿ ಯಾವುದೇ ರೀತಿಯಾದಂತಹ ಕೀಳರಿಮೆ ಬೇಡ. ಕ್ಷಮೆ ಕೇಳೋದ್ರಿಂದ ನಮ್ಮ ಗೌರವ ಕಡಿಮೆ ಆಗೋದಿಲ್ಲ, ಬದಲಿಗೆ ನಮ್ಮ ಒಳ್ಳೆಯ ಗುಣ ಮತ್ತು ಪ್ರಾಮಾಣಿಕತೆ ಹೆಚ್ಚುತ್ತೆ. ಆದ್ರಿಂದ ಆದಾಗ ಕ್ಷಮೆ ಕೇಳಲು ಯಾವತ್ತೂ ಹಿಂಜರಿಯಬಾರದು. ನೀವ್ ಯಾರಿಗಾದ್ರೂ ಕ್ಷಮೆ ಕೇಳಿದಂತಹ ಅನುಭವ ಇದೆಯಾ? ಮಾಡ್ಬಿಟ್ಟು ಕ್ಷಮಿಸಿ ಅಂತ ಕೇಳಿದಂತಹ ಅನುಭವ ಇದೆಯಾ? ದಿನನಿತ್ಯ ಎಷ್ಟೊಂದು ವಿಷಯಗಳು ನಡೀತಾ ಇರುತ್ತಲ್ವಾ? ಕ್ಷಮೆ ಕೇಳಿಸಿದ ನಂತರ ಹೇಗನ್ಸ್ತು? ಅವರು ಇವಾಗೇನೋ ಯಾರ್ದೋ ಮಿಸ್ಟೇಕ್ ಆಗಿ ಯಾರ್ದೋ ಬಾಕ್ಸ್ ಚೆಲ್ಬಿಟ್ರಿ, ಊಟ ಬಿದ್ದೋಗ್ಬಿಡ್ತು, ಸಾರಿ ಗೊತ್ತಾಗ್ಲಿಲ್ಲ ಅಂತ ಕ್ಷಮೆ ಕೇಳಿದ್ಮೇಲೆ ಹೇಗನ್ಸ್ತು? ರೈಟ್? ಈ ತರ ಒಂದು ನಿಮ್ಮಲ್ಲಿ ಆತ್ಮಾವಲೋಕನ ಅನ್ನೋದಾಗ್ಬೇಕು. ವಿನಯ ಮತ್ತು ಉತ್ತಮ ವ್ಯಕ್ತಿತ್ವನ ಬೆಳೆಸ್ಲಿಕ್ಕೆ ಇದು ಸಹಾಯ ಮಾಡುತ್ತೆ. ಆದ್ರಿಂದ ತಪ್ಪಾದಾಗ ಕ್ಷಮೆ ಕೇಳೋದ್ರಲ್ಲಿ ಯಾವುದೇ ತರವಾದಂತಹ ಕೀಳರಿಮೆ ಬೇಡ ಅಂತ ಹೇಳ್ತಾ ಇವತ್ತಿನ ಸೆಷನ್ ಅನ್ನ ನಾವು ಆರಂಭಿಸ್ತಾ ಇದ್ದೀನಿ. ನನ್ನ ಧ್ವನಿ ನಿಮ್ಮೆಲ್ಲರಿಗೂ ಕೇಳಿಸ್ತಾ ಇದೆಯಲ್ಲ? ಕ್ಯಾನ್ ಯು ಆಲ್ ಹಿಯರ್ ಮೈ ವಾಯ್ಸ್? ಓಕೆ. ಇವತ್ತಿನ ಕ್ಲಾಸ್ ನಾವು ಹೋದ್ ಕ್ಲಾಸ್ ನಲ್ಲಿ ಏನ್ ಮಾಡಿದ್ವಿ? ಎಲೆಕ್ಟ್ರಾನ್ಸ್ ಗಳ ಬಗ್ಗೆ ಮಾತಾಡಿದ್ವಿ. ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರಾನ್ಸ್ ಯಾವ ರೀತಿ ಈ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಅನ್ನೋದಾಗುತ್ತಂತ ಒಂದು ಜಾನ್ ಟ್ರಾವಲ್ಟೋಯಿಚ್ ಅನ್ನುವಂತಹ ಒಂದು ಸಿಮ್ಯುಲೇಷನ್ ಮೂಲಕ ನಾವನ್ನ ಅರ್ಥ ಮಾಡ್ಕೊಂಡಿದ್ವಿ. ಬಟ್ ನಾನು ಹೇಳಿದೆ ನಿಮ್ಗೆ, ಈ ಒಂದು ಆಕಾಶದಲ್ಲಿ ಕಾಣುವಂತಹ ಲೈಟ್ನಿಂಗ್ ಏನಿದೆ, ಮಿಂಚು ಹೊಡೆಯೋದೇನಿದೆ, ಗುಡುಗು ಮಿಂಚು, ಇವೆಲ್ಲ ಪ್ರಾಕೃತಿಕ ವಿದ್ಯಮಾನಗಳು. ಆಯ್ತಾಯ್ತಾ? ವಿಚ್ ಇಸ್ ವೆರಿ ಮಚ್ ಕನೆಕ್ಟೆಡ್ ಟು ಆರ್ ಡೈಲಿ ಲೈಫ್. ಆದ್ರೆ ಹಿಂದೆ ಇರುವಂತಹ ತತ್ವ ಏನು ಅರ್ಥ ಮಾಡ್ಕೊಳ್ಳೋಣ ಅಂತ ನಾನು ಹೇಳಿದ್ದೆ. ಆದ್ರೆ ನಾವು ಫಸ್ಟ್ ಬೇಸಿಕ್ ಕಲ್ತ್ ಮೇಲೆ ಅದನ್ನ ಕಲಿಯೋದು ಉತ್ತಮ ಅಂತ ಅನ್ಸುತ್ತೆ. ಹಾಗಾಗಿ ಬೇಸಿಕಲಿ ನಾವು ಈ ನಮ್ಮ ಭೂಮಿಯ ಬಗ್ಗೆ, ಭೌಗೋಳಿಕ ಹಿನ್ನೆಲೆ ಬಗ್ಗೆ ಕಲಿತಾ ತದನಂತರ ನಿಮ್ಗೆ ಈ ಪ್ರೋಟಾನ್ಸ್, ನ್ಯೂಟ್ರಾನ್ಸ್, ಎಲೆಕ್ಟ್ರಾನ್ಸ್, ಈ ಮೂರು ವ್ಯಕ್ತಿಗಳು ತುಂಬಾ ಮುಖ್ಯ ಆಗ್ತಾ ಬರುತ್ತೆ. ಅವ್ರ ಬಗ್ಗೆ ತಿಳ್ಕೊಂತಾ ಹೋಗೋಣ. ಅದಾದ ನಂತರ ಸ್ಥಾಯಿ ಎಲೆಕ್ಟ್ರಿಸಿಟಿ, ಸ್ಥಾಯಿ ವಿದ್ಯುತ್ ಅಂತ, ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಅಂತ ನಾವೇನ್ ಕರಿತೀವಿ, ಅದ್ರ ಬಗ್ಗೆ ಮತ್ತಷ್ಟು ಗಹನವಾಗಿ ತಿಳ್ಕೊಂತಾ ಹೋಗೋಣ, ಆಳವಾಗಿ ತಿಳ್ಕೊಂತಾ ಹೋಗೋಣ. ಕ್ಲಿಯರ್ ವಿತ್ ಇಟ್? ನನ್ ಜೊತೆ ಇದಿರಲ್ಲ? ಈಗ ಸದ್ಯಕ್ಕೆ ನಮ್ಮ ಭೂಮಿಯ ಬಗ್ಗೆ ತಿಳ್ಕೊಳ್ಳೋಣ. ಭೂಮಿ ಅಂದ ತಕ್ಷಣ ಸದ್ಯಕ್ಕೆ ಎಲ್ಲಾ ಕಡೆ ಕಾಡ್ತಿರುವಂತಹ ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ಜಾಗತಿಕ ತಾಪಮಾನ ಹೆಚ್ಚುತ್ತಾ ಇದೆ, ಗ್ಲೋಬಲ್ ವಾರ್ಮಿಂಗ್ ಅನ್ನೋದು ಹೆಚ್ಚುತ್ತಾ ಇದೆ. ಈ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳಿದ್ರೆ ಏನು? ಜಾಗತಿಕ ತಾಪಮಾನ ಅಂತ ಹೇಳಿದ್ರೆ ಏನು? ಅದ್ ಯಾಕೆ ಹೆಚ್ಚಿಸ್ತಾ ಹೋಗುತ್ತೆ? ಅದನ್ನ ನಾವು ನಿಯಂತ್ರಿಸೋದು ಹೇಗೆ? ಇದಕ್ಕೆ ಕಾರಣಕರ್ತರಾಗ್ತಾ ಇರೋದು ಯಾರು? ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಇದು. ಇದನ್ನ ತಿಳ್ಕೊಂತಾ ಹೋಗೋಣ ವಿತ್ ದ ಹೆಲ್ಪ್ ಆಫ್ ಅ ಸಿಮ್ಯುಲೇಷನ್. ಮೊದಲನೇದಾಗಿ ಥಿಯೋರೆಟಿಕಲ್ ಆಗಿ ಹೋಗೋಣ, ಸೈದ್ಧಾಂತಿಕವಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಕ್ಷಮೆ ಇರ್ಲಿ. ಹಸಿರು ಮನೆ ಅನಿಲ ಕೇಳಿದ್ರಾ? ಗ್ರೀನ್ ಹೌಸ್ ಗ್ಯಾಸಸ್ ಕೇಳಿದ್ದೀರಾ ಇದ್ರ ಬಗ್ಗೆ? ಇಲ್ಲ ಮೇಡಮ್. ತಿಳ್ಕೊಳ್ಳೋಣ. ಲೆಟ್ ಅಸ್ ಆಲ್ ಲರ್ನ್ ಅಬೌಟ್ ಇಟ್. ಸಮಥಿಂಗ್ ನ್ಯೂ ಬಟ್ ವೆರಿ ವೆರಿ ಇಂಟ್ರೆಸ್ಟಿಂಗ್, ಮತ್ತೆ ತುಂಬಾ ಗಹನವಾಗಿ ಕಲಿಯುವಂತಹ ವಿಷಯ. ಓಕೆ, ಸೊ ಲೆಟ್ ಮಿ ಶೇರ್ ಮೈ ಸ್ಕ್ರೀನ್.
ಹಸಿರು ಮನೆ ಅನಿಲಗಳು ನೋಡ್ಬಹುದು ಇಲ್ಲಿ. ಚಂದ ಅಲ್ಲ ಈ ಮಳೆ ಬಂದಾಗ ಸಂಜೆ ಆದಾಗ ಇಲ್ಲಿ ಕಂಬಳಿ ಹೊತ್ಕೊಂಡ್ ಬೆಚ್ಚಗ್ ಮಲ್ಕೊಳೋದು ಯಾರಿಗೆಲ್ಲ ಇಷ್ಟ? ಯಾರಿಗೆಲ್ಲ ಸುಮ್ನೆ ಹಾಗೆ ಮಲ್ಕೊಂಡಿರೋದು ಇಷ್ಟ? ಯಾರಿಗ್ ತಾನೇ ಇಷ್ಟ ಇರಲ್ಲ ಅಲ್ವಾ? ಅದ್ರಲ್ಲಿ ಜೋರ್ ಮಳೆ ಬಂದಾಗ ಚಳಿ ಆದಾಗ ಬಿಸಿ ಬಿಸಿ ಚಹಾ ಕುಡಿತಾ ಕಾಫಿ ಕುಡಿತಾ ಬಿಸಿಯಾಗಿ ಬಜ್ಜಿ ಬೋಂಡಾ ಮಿರ್ಚಿ ಪಾನಿಪುರಿ ಮಸಾಲ್ ಪುರಿ ಓಕೆ ಎಲ್ಲ ತಿಂತಾ ಒಂದ್ ಸ್ವಲ್ಪ ರೆಸ್ಟ್ ಮಾಡೋದು ಯಾರಿಗ್ ತಾನೇ ಇಷ್ಟ ಆಗಲ್ಲ? ಅದೇ ತರ ನಮ್ಮ ಭೂಮಿಗೂ ಕೂಡ ಒಂದು ಕಂಬಳಿ ಇದೆ, ಒಂದು ಬ್ಲಾಂಕೆಟ್ ಇದೆ. ಆ ಗಾಳಿಯ ಕಂಬಳಿ ನಮ್ಮ ಭೂಮಿಗೆ ಬಹಳ ಅವಶ್ಯಕ. ಆ ಗಾಳಿಯ ಕಂಬಳಿನ ಬಗ್ಗೆ ನಾವು ತಿಳ್ಕೊಳೋದೇ ಈ ಹಸಿರು ಮನೆ ಅನಿಲ. ವಿಚ್ ಮೀನ್ಸ್ ನೋಡಿ, ನಮ್ಮ ಅರ್ಥ ಚಂದ ಒಂದ್ ಪುಟ್ಟ ಮಗು ತರ ಮಲಗಿದೆ ಅಲ್ವಾ? ನಮ್ಮ ಭೂಮಿಗೂ ಕೂಡ ನಿಸರ್ಗ ಕೊಟ್ಟಿರುವಂತಹ ಒಂದು ಗಾಳಿಯ ಕಂಬಳಿ. ನಿಸರ್ಗ ಯಾರು? ನಿಮ್ ಕ್ಲಾಸ್ಮೇಟ್ ನಿಸರ್ಗ ಅಲ್ಲ, ಪ್ರಕೃತಿ. ನಿಸರ್ಗ ಅಂದ್ರೆ ಪ್ರಕೃತಿ. ಓಕೆ, ಈಗ ಪ್ರಕೃತಿ ನಿಸರ್ಗ ಇಬ್ರು ಇದ್ರೆ ನೋಡ್ತಾ ಇರ್ತಾರೆ ಅನ್ಸುತ್ತೆ, ನಮ್ ಬಗ್ಗೆನೇ ಹೇಳ್ತಾ ಇದ್ದಾರೆ ಮೇಡಮ್ ಅಂತ. ಓಕೆ, ನಮ್ಮ ಭೂಮಿ ಕೂಡ ನಿಸರ್ಗ ಅಂದ್ರೆ ಪ್ರಕೃತಿ ಕೊಟ್ಟಿರುವಂತಹ ಒಂದು ಗಾಳಿಯ ಕಂಬಳಿ. ಆ ಗಾಳಿಯ ಕಂಬಳಿ ಇದೆ. ಆ ಕಂಬಳಿಯಲ್ಲಿ ಇರುವ, ಕಂಬಳಿ ಅಂದ್ರೆ ಬ್ಲಾಂಕೆಟ್, ಬೆಡ್ಶೀಟ್, ದಪ್ಪ ಬೆಡ್ಶೀಟ್, ಬ್ಲಾಂಕೆಟ್. ಕೌದಿ ಅಂತಾರೆ ಕೆಲವು ಕಡೆ ಎಲ್ಲ, ಈ ಉತ್ತರ ಕರ್ನಾಟಕ ಕಡೆ ಎಲ್ಲ ಕೌದಿ ಅಂತ ಮಾಡ್ತಾರೆ, ರೈಟ್? ಅದೇ ತರ ಕಂಬಳಿಯಲ್ಲಿರುವಂತಹ ಕೆಲವು ವಿಶೇಷ ಅನಿಲಗಳನ್ನೇ ನಾವು ಹಸಿರು ಮನೆ ಅನಿಲ ಅಂತ ಕರಿತೀವಿ. ಈಗ ನಮ್ಮ ಭೂಮಿಯ ಸುತ್ತ ಇರುವಂತಹ ಬ್ಲಾಂಕೆಟ್ ಅಲ್ಲಿ ಒಂದಿಷ್ಟು ಅನಿಲಗಳಿದೆ, ಅದನ್ನೇ ನಾವು ಹಸಿರು ಮನೆ ಅನಿಲ, ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಕರಿತೀವಿ. ಸೊ ಈ ಗ್ರೀನ್ ಹೌಸ್ ಗ್ಯಾಸಸ್ ಬಗ್ಗೆ ಮತ್ತಷ್ಟು ತಿಳ್ಕೊಂತಾ ಹೋಗೋಣ ಕೌತುಕವಾಗಿ. ನೆಕ್ಸ್ಟ್, ಹಸಿರು ಮನೆ ಅನಿಲಗಳು ಅಂದರೆ ಏನು? ಭೂಮಿಯ ಸುತ್ತ ಹಸಿರಾಗಿ ಏನೋ ಇದೆ. ಈ ಹಸಿರು ಮನೆ ಅನಿಲ ಅಂತ ಹೇಳಿದ್ರೆ ಏನು? ನೋಡಿ, ಗ್ರೀನ್ ಹೌಸ್ ಗ್ಯಾಸಸ್ ಇಲ್ಲಿ ನೋಡಬಹುದು. ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, CFCs, ಓಝಾನ್, ನೈಟ್ರೋಸ್ ಆಕ್ಸೈಡ್ ಇವೆಲ್ಲ ಇದೆ. ಅದ್ರ ಪರ್ಸೆಂಟೇಜ್ ಕೂಡ ಕೊಟ್ಟವ್ರೆ. ಟೋಟಲಿ 100 ಆಗುತ್ತೆ. 56, 18, 13, 7, 6 ಎಲ್ಲ ಕೂಡ್ಸಿದ್ರೆ ಎಷ್ಟಾಗುತ್ತೆ? 100 ಆಗುತ್ತೆ. ಓಕೆನಾ? ಈ ಒಂದು ನಮ್ಮ ಭೂಮಿಯ ವಾತಾವರಣದಲ್ಲಿ ಇರುವ ಕೆಲವೊಂದು ಅನಿಲಗಳು ಸೂರ್ಯನಿಂದ ಬರುವ ಉಷ್ಣವನ್ನ ಹಿಡಿದಿಟ್ಟುಕೊಳ್ಳುವ, ಅಂದ್ರೆ ಟ್ರ್ಯಾಪ್ ಮಾಡುವ ಶಕ್ತಿ ಹೊಂದಿರುತ್ತೆ. ಇವುಗಳನ್ನ ಹಸಿರು ಮನೆ ಅನಿಲಗಳು ಅಂತ ನಾವು ಕರಿತೀವಿ. ನಮ್ಮ ಭೂಮಿಯ ವಾತಾವರಣದಲ್ಲಿರುವಂತಹ ಕೆಲವೊಂದು ಅನಿಲಗಳು, ಇಲ್ಲಿ ಮೆನ್ಷನ್ ಆಗಿರುವಂತಹ ಅನಿಲಗಳು ಸೂರ್ಯನಿಂದ ಬರುವಂತಹ ಉಷ್ಣ ಏನಿದೆ ಅದನ್ನ ಟ್ರ್ಯಾಪ್ ಮಾಡುವಂತಹ ಶಕ್ತಿ ಹೊಂದಿರುತ್ತೆ. ದೇ ಕ್ಯಾನ್ ಟ್ರ್ಯಾಪ್ ದೋಸ್ ರೇಡಿಯೇಷನ್. ಇವುಗಳನ್ನ ನಾವು ಹಸಿರು ಮನೆ ಅನಿಲಗಳು ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ಗ್ರೀನ್ ಹೌಸಸ್ ಗ್ಯಾಸಸ್. ಈ ರೀತಿ ನೋಡಿ, ಸೂರ್ಯನಿಂದ ಬರುವಂತಹ, ಇದು ಮ್ಯಾಗಿ ನೂಡಲ್ಸ್ ತರ ಕಾಣಿಸ್ತಾ ಇದೆಯಾ? ಭೂಮಿ ಮೇಲೆ ಬರುವಂತಹ ಈ ಒಂದು ಬೆಳಕನ್ನ ವಾಪಸ್ ಆಚೆ ಹೋಗದೆ ಇರೋಂಗೆ ವಾಪಸ್ ಟ್ರ್ಯಾಪ್ ಮಾಡಿ ಇಲ್ಲೇ ಉಳಿಸ್ಕೊಳುತ್ತೆ. ಅದನ್ನ ನಾವು ಹಸಿರು ಮನೆ ಅನಿಲಗಳು ಅಂತ ಕರಿತೀವಿ. ಮುಖ್ಯವಾದ ಹಸಿರು ಮನೆ ಅನಿಲಗಳು ಯಾವ್ದ್ಯಾವ್ದು ನೋಡೋಣವಾ? ಸೊ ಮೊದಲನೇದು ಏನ್ ಕಾಣಿಸ್ತಾ ಇದೆ ಹಸಿರು ಮನೆ ಅನಿಲಗಳಲ್ಲಿ? ಮುಖ್ಯವಾದಂತಹ ಹಸಿರು ಮನೆ ಅನಿಲಗಳು ಯಾವ್ದ್ಯಾವ್ದಿದೆ? ಕಾರ್ಬನ್ ಡೈಆಕ್ಸೈಡ್ ಇದೆ, ಹೌದಾ? ಕಾರ್ಬನ್ ಡೈಆಕ್ಸೈಡ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಗ್ರೀನ್ ಹೌಸ್ ಗ್ಯಾಸ್. ಅರ್ಥ ಆಗ್ತಾ ಇದೆಯಾ ಮಕ್ಕಳೇ? ನನ್ ವಾಯ್ಸ್ ಕೇಳಿಸ್ತಾ ಇದೆಯಾ? ಕ್ಯಾನ್ ಯು ಆಲ್ ಹಿಯರ್ ಮೈ ವಾಯ್ಸ್? ಎನಿ ಡಿಸ್ಕ್ರಿಪೆನ್ಸಿ ಪ್ಲೀಸ್ ಡೂ ಲೆಟ್ ಮೀ ನೋ. ಆಯ್ತಾ? ಸೊ ಈಗ ನಾವೇನು ಹಸಿರು ಮನೆ ಅನಿಲಗಳ ಕುರಿತು ಮಾತಾಡ್ತಾ ಇದ್ವಿ. ಈ ಒಂದು ಸೂರ್ಯನ ಶಾಖದಲ್ಲಿ ಉಂಟಾಗುವಂತಹದ್ದು, ಅಂದ್ರೆ ಸೂರ್ಯನ ಬೆಳಕೇನ್ ಭೂಮಿ ಮೇಲೆ ಬೀಳುತ್ತೆ, ಆ ಬೆಳಕಿನಿಂದ ಉಂಟಾಗೋದೇ ಈ ಹಸಿರು ಮನೆ ಅನಿಲಗಳು ಅಂತ ನಾನು ನಿಮ್ಗೆ ಹೇಳ್ತಾ ಬಂದಿದ್ದೆ. ಸೊ ಹಸಿರು ಮನೆ ಅನಿಲಗಳ ಬಗ್ಗೆ ಮತ್ತಷ್ಟು ಗಹನವಾಗಿ ನಾವು ತಿಳ್ಕೊಂತಾ ಹೋಗೋದಾದ್ರೆ, ಕಾರ್ಬನ್ ಡೈಆಕ್ಸೈಡ್, ಇದನ್ನ ಕನ್ನಡದಲ್ಲಿ ಏನಂತೀವಿ? ಇಂಗಾಲದ ಡೈಆಕ್ಸೈಡ್ ಅಂತ ಕರಿತೀವಿ. ಅದು ಕೂಡ ಒಂದು ಹಸಿರು ಮನೆ ಅನಿಲನೇ, ಹೌದಾ? ಇವನ್ ದಟ್ ಇಸ್ ಆಲ್ಸೋ ಅ ಗ್ರೀನ್ ಹೌಸ್ ಗ್ಯಾಸ್. ಈ ಕಾರ್ಖಾನೆಗಳ ಒಂದು ಕಲುಷಿತವಾದಂತಹ ಗಾಳಿಯ ಜೊತೆ ಬೆರೆಯುತ್ತಲ್ವಾ, ಅದರಿಂದ ಉಂಟಾಗುತ್ತೆ ಈ ಕಾರ್ಬನ್ ಡೈಆಕ್ಸೈಡ್. ನೋಟ್ ಮಾಡ್ಕೊಬೇಕು ನೀವು, ಹಾಗೆ ನಾನು ಹೇಳ್ತಾ ನೋಟ್ ಮಾಡ್ಕೊಳ್ಳಿ. ಪ್ಲೀಸ್ ಮೇಕ್ ಅ ನೋಟ್ ಆಫ್ ಇಟ್ ಆಲ್ಸೋ. ನೆಕ್ಸ್ಟ್ ಹಸಿರು ಮನೆ ಅನಿಲ ಬಂದು ಮೀಥೇನ್. ಮೀಥೇನ್ ಅಂತ ಕರಿತೀವಿ ಇದನ್ನ. ಮೀಥೇನ್, ಮೀಥೇನ್ ಯಾವ್ದ್ರಿಂದ ಬರುತ್ತೆ? ಈ ತ್ಯಾಜ್ಯಗಳಿಂದ, ಪ್ರಾಣಿಗಳ ತ್ಯಾಜ್ಯದಿಂದ ಹೊರಹೊಮ್ಮುತ್ತೆ, ಮತ್ತೆ ಕಸದಿಂದ ಹೊರಬರುತ್ತೆ ಮೀಥೇನ್ ಅನ್ನುವಂಥ ಅನಿಲ.
ಮೀಥೇನ್. ನೋಟ್ ಮಾಡ್ಕೊಳ್ಳಿ. ಮೀಥೇನ್ ನೋಟ್ ಮಾಡ್ಕೊಳ್ತಾ ಇದ್ದೀರಾ? ಆರ್ ಯು ಆಲ್ ರೈಟಿಂಗ್ ಇಟ್? ಮೀಥೇನ್. ನೆಕ್ಸ್ಟ್, ನೀರಿನ ಆವಿ, ವಾಟರ್ ವೇಪರ್. ಇದನ್ನು ಕೂಡ ನಾವು ಹಸಿರು ಮನೆ ಅನಿಲ ಅಂತಾನೆ ಕರಿತೀವಿ, ಗ್ರೀನ್ ಹೌಸ್ ಗ್ಯಾಸ್ ಅಂತಾನೆ ಕರಿತೀವಿ. ವಾಟರ್ ವೇಪರ್. ನೋಟ್ ಮಾಡ್ಕೊಳ್ತಾ ಇದ್ದೀರಾ ನಾನು ಹೇಳ್ತಾ ಇರೋಂತಹ ಅಂಶಗಳನ್ನೆಲ್ಲ ನೀವು? ವೆರಿ ಗುಡ್. ನೀರಿನ ಆವಿ. ಓ, ವಿಡಿಯೋ ಶೋ ಆಗ್ತಿಲ್ವಾ? ಓಕೆ. ನೀರಿನ ಆವಿ, ಮೀಥೇನ್, ನೀರಿನ ಆವಿ. ನೆಕ್ಸ್ಟ್, ನೈಟ್ರಸ್ ಆಕ್ಸೈಡ್. ನೋಟ್ ಮಾಡ್ಕೊಳ್ಳಿ. ನೈಟ್ರಸ್ ಆಕ್ಸೈಡ್. ಏನು ನೈಟ್ರಸ್ ಆಕ್ಸೈಡ್ ಅಂದ್ರೆ? ನೈಟ್ರಸ್ ಆಕ್ಸೈಡ್ ಅಂದ್ರೆ ಯಾವುದು? ಈ ಒಂದು ಫರ್ಟಿಲೈಸರ್ಸ್ ಗಳಲ್ಲಿ ನಾವು ಯೂಸ್ ಮಾಡ್ತೀವಲ್ವಾ? ಫರ್ಟಿಲೈಸರ್ಸ್ ಗಳಲ್ಲಿ ಈ ಒಂದು ಕೆಮಿಕಲ್ ಫರ್ಟಿಲೈಸರ್ಸ್ ಆಗಿರಬಹುದು, ಈ ಕೃಷಿ ಭೂಮಿಗಳಲ್ಲೆಲ್ಲ ನಾವು ಬಳಸ್ತಾ ಹೋಗ್ತೀವಲ್ವಾ? ಅದನ್ನ ನಾವು ನೈಟ್ರಸ್ ಆಕ್ಸೈಡ್ ಅಂತ ಅದನ್ನ ಬಳಸ್ತೀವಿ. ನೈಟ್ರಸ್ ಆಕ್ಸೈಡ್ ನ ನಾವು ಅದರಲ್ಲಿ ಬಳಸ್ತಾ ಹೋಗ್ತೀವಿ. ಸೊ ಅದು ಕೂಡ ಒನ್ ಆಫ್ ದ ಗ್ರೀನ್ ಹೌಸ್ ಗ್ಯಾಸ್. ಈಗ ವಾತಾವರಣದಲ್ಲಿ ಇವುಗಳ ಮುಖ್ಯ ಪಾತ್ರ ಏನು? ನಾವ್ ಏನೇನ್ ಬರ್ಕೊಂತ ಹೋದ್ವಿ, ನಾನು ಏನೇನ್ ಹೇಳ್ದೆ ನಿಮ್ಗೆ ಬರೀಲಿಕ್ಕೆ? ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ನಾವು ಉಸಿರು ಹೊರಗಡೆ ಬಿಟ್ಟಾಗ, ಮತ್ತು ವಾಹನ ಕಾರ್ಖಾನೆಗಳಿಂದ ಹೊಗೆ ಬರ್ತಲ್ಲ ಅದು. ಈಗ ನೋಡಿ, ಇನ್ಹೇಲ್, ಎಕ್ಸೇಲ್, ಉಸಿರು ಹೊರಗಡೆ ಬಿಟ್ಟಾಗ ಹೊರಬರುವಂತಹ ಅನಿಲ. ಜೊತೆಗೆ ವಾಹನ, ಗಾಡಿಗಳು, ಕಾರ್ಖಾನೆಗಳು, ಇಂಡಸ್ಟ್ರೀಸ್, ಇವುಗಳ ಹೊಗೆಯಿಂದ ಬರ್ತಲ್ಲ, ಇದನ್ನ ನಾವು ಕಾರ್ಬನ್ ಡೈಆಕ್ಸೈಡ್ ಅಂತ ಕರಿತೀವಿ. ಮೀಥೇನ್. ಮೀಥೇನ್ CH4 ಇದರ ಒಂದು ಕೆಮಿಕಲ್ ಫಾರ್ಮುಲಾ. ಕಾರ್ಬನ್ ಡೈಆಕ್ಸೈಡ್ CO2. ವೆರಿ ಗುಡ್. ಈ ಮೀಥೇನ್ ಬಂದು ಈ ಜಾನುವಾರುಗಳಿಂದ, ಹಸು, ಎಮ್ಮೆ ಹಾಗೂ ತ್ಯಾಜ್ಯಗಳಿಂದ, ವೇಸ್ಟ್ ಇಂದ ಹೊರಬರುವಂತಹ ಅನಿಲ, ಗ್ಯಾಸ್. ನೀರಿನ ಆವಿ, ವಾಟರ್ ವೇಪರ್. ಬರೀ ಮನೆಯಲ್ಲಿ ಕಾಯಿಸಿದ ನೀರಿಂದ ಅಲ್ಲ, ಸಮುದ್ರ, ನದಿಗಳಿಂದ ಆವಿಯಾಗುವಂತಹ ನೀರು, ಅವುಗಳನ್ನ ನಾವು ವಾಟರ್ ವೇಪರ್. ಅವೆಲ್ಲ ಎಲ್ಲಿ ಅಕ್ಯುಮುಲೇಟ್ ಆಗುತ್ತೆ? ಹಸಿರು ಮನೆ ಅನಿಲವಾಗಿ ಪರಿವರ್ತನೆಗೊಳ್ಳುತ್ತೆ. ನೈಟ್ರಸ್ ಆಕ್ಸೈಡ್ N2O ಅಂತ ಕರಿತೀವಿ. ಇದು ಕೃಷಿಗೆ ಬಳಸುವಂತಹ ಗೊಬ್ಬರ ಇರುತ್ತಲ್ಲ, ಫರ್ಟಿಲೈಸರ್ಸ್, ಅದರಿಂದ ಬರುತ್ತೆ. ಓಕೆ. ಈಗ ನಾವ್ ಕಲ್ತ್ವಿ ಯಾವ್ಯಾವ್ದು? ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, ವಾಟರ್ ವೇಪರ್, ಮತ್ತೆ ಇನ್ನೊಂದು ಏನ್ ಕಲ್ತಿದ್ ನಾವು? ಇಂಗಾಲದ ಡೈಆಕ್ಸೈಡ್ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್. ಮೀಥೇನ್, ನೀರಿನ ಆವಿ, ನೈಟ್ರಸ್ ಆಕ್ಸೈಡ್. ವೆರಿ ಗುಡ್. ದೀಸ್ ಆರ್ ದ ಗ್ರೀನ್ ಹೌಸ್ ಗ್ಯಾಸಸ್. ಅರ್ಥ ಆಗ್ತಾ ಇದೆಯಲ್ಲ? ಆರ್ ಯು ಆಲ್ ರೈಟಿಂಗ್ ಇಟ್ ಡೌನ್? ಪ್ಲೀಸ್ ಡು ರೈಟ್ ಇಟ್. ಪ್ಲೀಸ್ ಮೇಕ್ ಅ ಹ್ಯಾಬಿಟ್ ಆಫ್ ರೈಟಿಂಗ್ ಇಟ್. ಓಕೆ. ಈಗ ಈ ಒಂದು ಹಸಿರು ಮನೆ ಅನಿಲ ನಮ್ಮ ವಾತಾವರಣದಲ್ಲಿ ಇವುಗಳ ಪಾತ್ರ ಏನು? ಏನು ಇವುಗಳ ಪಾತ್ರ, ಕ್ಯಾರೆಕ್ಟರ್ ಏನು ನಮ್ಮ ವಾತಾವರಣದಲ್ಲಿ? ನೋಡೋಣವಾ? ಹಗಲಿನ ವೇಳೆ ಸೂರ್ಯನ ಬೆಳಕು ಮತ್ತು ಉಷ್ಣ ಭೂಮಿ ಮೇಲೆ ಬೀಳುತ್ತೆ. ಭೂಮಿ ಈ ಉಷ್ಣವನ್ನ ಹೀರಿಕೊಳ್ತಾ ಬರುತ್ತೆ. ಸೊ ಮಾರ್ನಿಂಗ್ ಟೈಮ್ ಅಲ್ಲಿ ಏನಾಗುತ್ತೆ? ಈ ಸೂರ್ಯನ ಬೆಳಕು ಹೇಗೆ ಭೂಮಿಯ ಮೇಲೆ ಬೀಳುತ್ತೋ, ಆ ಭೂಮಿಯ ಉಷ್ಣವನ್ನೆಲ್ಲ ಹೀರ್ಕೊಳ್ಳುತ್ತೆ. ಇದಾದ್ಮೇಲೆ ಏನಾಗುತ್ತೆ? ಬೆಳಗಿನ ಟೈಮ್ ಅಲ್ಲಿ ಉಷ್ಣ ಎಲ್ಲ ಹೀರ್ಕೊಂಡಾದ್ಮೇಲೆ ರಾತ್ರಿ ವೇಳೆ, ಡ್ಯೂರಿಂಗ್ ನೈಟ್, ಡಾರ್ಕ್ ಟೈಮ್, ಸೂರ್ಯ ಇಲ್ಲದೆ ಇದ್ದಾಗ ಭೂಮಿ ತಂಪಗಾಗಲು ತೊಡಗುತ್ತೆ ಮತ್ತು ತನ್ನಲ್ಲಿರುವ ಉಷ್ಣವನ್ನ ಬಾಹ್ಯಾಕಾಶಕ್ಕೆ ವಾಪಸ್ ಕಳಿಸ್ಲಿಕ್ಕೆ ಯತ್ನ ಮಾಡ್ತಾ ಬರುತ್ತೆ. ಸೊ ಬೆಳಗಿನ ಜಾವ ಏನಾಗುತ್ತೆ? ಬೆಳಕು ಮತ್ತು ಉಷ್ಣ ಭೂಮಿನ ಹಿಡಿದಿಟ್ಕೊಳ್ಳುತ್ತೆ. ರಾತ್ರಿ ಹೊತ್ತು ಆ ಉಷ್ಣವನ್ನ ಯೂಸ್ ಮಾಡ್ಕೊಂತ ಬರುತ್ತೆ. ಇಲ್ಲಿ ಅನಿಲದ ಕೆಲಸ ಏನಾಗುತ್ತೆ ಅಂತ ಅರ್ಥ ಮಾಡ್ಕೊಳೋದಿದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಏನಾಗುತ್ತೆ? ವಾತಾವರಣ ಅಂದ್ರೆ ಅಟ್ಮಾಸ್ಫಿಯರ್, ವಾತಾವರಣದಲ್ಲಿ ಇರುವ ಹಸಿರು ಮನೆ ಅನಿಲಗಳು ಆ ಉಷ್ಣವೆಲ್ಲವೂ ಬಾಹ್ಯಾಕಾಶಕ್ಕೆ ಓಡಿ ಹೋಗದಂತೆ ತಡೆದು ಸ್ವಲ್ಪ ಉಷ್ಣವನ್ನ ಭೂಮಿಯಲ್ಲೇ ಹಿಡಿದಿಟ್ಟುಕೊಳ್ಳುತ್ತೆ. ನಾವು ಕಮ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಏನಾಗುತ್ತೆ? ಬೆಳಗಿನ ಜಾವ ಸೂರ್ಯನ ಬಿಸಿಲೇನ್ ಬರುತ್ತೆ, ಅದು ಭೂಮಿ ಮೇಲೆ ಇರುತ್ತೆ.
ರಾತ್ರಿ ಹೊತ್ತು ಸೂರ್ಯ ಇಲ್ಲದೆ ಇದ್ದಾಗ ಭೂಮಿಲಿ ಇರುವಂತಹ ಒಂದು ಉಷ್ಣ ಏನಿರುತ್ತೆ ಅದು ಆಚೆ ಹೋಗದೆ ಇರೋಂಗೆ ಇದು ನೋಡ್ಕೊಳ್ತಾ ಬರುತ್ತೆ. ಅರ್ಥ ಆಯ್ತಾ? ಭೂಮಿನ ಬೆಚ್ಚಗಿಡಕ್ಕೆ ಇದು ಸಹಾಯ ಮಾಡ್ತಾ ಬರುತ್ತೆ. ಈಗ ಈ ಅನಿಲಗಳ ಕೆಲಸ ಏನ್ ಮಾಡುತ್ತೆ ಅಂದ್ರೆ ವಾತಾವರಣದಲ್ಲಿ ಇರುವಂತಹ ಈ ಹಸಿರುಮನೆ ಅನಿಲಗಳು ಈ ಉಷ್ಣ ಎಲ್ಲ ಬೆಚ್ಚಗಿರೋ ಉಷ್ಣ ಇದೆಯಲ್ಲ ಬಾಹ್ಯಾಕಾಶಕ್ಕೆ ಓಡಿ ಹೋಗದಂತೆ ವಾಪಸ್ ಅದು ಬಾಹ್ಯಾಕಾಶಕ್ಕೆ ಓಡಿ ಹೋಗ್ತಾ ಇರೋ ಹಾಗೆ ಮತ್ತೆ ಭೂಮಿ ಮೇಲೂ ಸ್ವಲ್ಪ ಉಷ್ಣ ಇರೋ ಹಾಗೆ ಅದು ಹಿಡಿದಿಟ್ಕೊಳ್ತಾ ಬರುತ್ತೆ. ಇದರ ಪರಿಣಾಮ ಏನಾಗುತ್ತೆ, ರಾತ್ರಿ ವೇಳೆಯಲ್ಲೂ ನಮ್ಮ ಭೂಮಿ ಜೀವಿಗಳು ಅಂದ್ರೆ ಮಾನವರು, ಪ್ರಾಣಿಗಳು, ಸಸ್ಯಗಳು ಬದುಕಲು ಸೂಕ್ತವಾದಂತಹ ಬೆಚ್ಚಗಿನ ವಾತಾವರಣವನ್ನ ಕಲ್ಪಿಸುತ್ತೆ. ಅರ್ಥ ಆಯ್ತಾ? ಬೆಳಗಿನ ಜಾವದಲ್ಲಿ ಬರುವಂತಹ ಒಂದು ಆ ಶಾಖವನ್ನ ಹಿಡಿದಿಟ್ಕೊಳ್ಳುತ್ತೆ. ರಾತ್ರಿ ಹೊತ್ತು ಈ ಭೂಮಿ ಮೇಲೆ ನಾವು ಮನುಷ್ಯರು, ಪ್ರಾಣಿಗಳು, ಸಸ್ಯಗಳು ಬದುಕಕ್ಕೆ ಬೇಕಾಗಿರುವಂತಹ ಒಂದು ಬೆಚ್ಚಗಿನ ವಾತಾವರಣ. ಈಗೆಲ್ಲೋ ಆಚೆ ಹೋಗ್ತಿರ್ತೀವಿ, ತುಂಬಾ ಜೋರಾಗಿ ಮಳೇಲಿ ನೆನ್ತಿದ್ರೆ ತುಂಬಾ ಚಳಿಯಿಂದ ನಡುಗ್ತಾ ಇರ್ತೀರಾ. ಆ ಟೈಮಲ್ಲಿ ಯಾರಾದ್ರೂ ಬಂದು ಒಂದು ಸ್ವೆಟರ್ ಕೊಟ್ಟಾಗ್ಲೋ, ಶಾಲ್ ಕೊಟ್ಟಾಗ್ಲೋ, ಬೆಡ್ಶೀಟ್ ಹೊದಿಸ್ದಾಗ್ಲೋ ಹೇಗನ್ಸುತ್ತೆ? ಹಾಯ್ ಅನ್ಸುತ್ತೆ, ಬೆಚ್ಚಗಿರುತ್ತಲ್ಲ. ಅದೇ ರೀತಿ ಸೂರ್ಯನ ಅನುಪಸ್ಥಿತಿಯಲ್ಲಿ ದ ಆಬ್ಸೆನ್ಸ್ ಆಫ್ ಸನ್ ಈ ಭೂಮಿ ಮೇಲೆ ನಾವು ಬದುಕಕ್ಕಾಗಲ್ಲ. ವಿಪರೀತ ಚಳಿ ಇರುತ್ತೆ, ವಿಪರೀತ ಚಳಿ ಇರುತ್ತೆ. ಅಂತಹ ಸಮಯದಲ್ಲಿ ಈ ಹಸಿರು ಮನೆ ಅನಿಲಗಳು ನಾವು ಭೂಮಿ ಮೇಲೆ ಬೆಚ್ಚಗೆ ಇರೋ ಹಾಗೆ, ವಾಮ್ ಆಗಿರೋ ಹಾಗೆ ಹೆಲ್ಪ್ ಮಾಡುತ್ತೆ. ಓಕೆ, ಆರ್ ಯು ಆಲ್ ವಿತ್ ಮೀ? ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆಯಾ? ನೆಕ್ಸ್ಟ್ ಪಾಯಿಂಟ್ ಹೋಗಬಹುದಾ? ಅನುಮತಿ ಇದೆಯಾ? ವೆರಿ ಗುಡ್. ಈಗ ಒಂದ್ ವಿಷಯ ನೀವ್ ನೆನ್ಪಿಟ್ಕೋಬೇಕು. ಅದಾಯ್ತಾ? ಈ ತಲೆ ಒಳಗಡೆ ಹೇಗ್ ಸುಗ್ತಾ ಇದ್ದೋ ಆ ರೀತಿ ಒಂದ್ ವಿಷಯ ನೆನ್ಪಿಟ್ಕೋಬೇಕು. ಈ ವಾತಾವರಣದಲ್ಲಿ ಅಟ್ಮಾಸ್ಫಿಯರ್ ಅಲ್ಲಿ ಈ ಹಸಿರು ಮನೆ ಅನಿಲಗಳೇ ಇಲ್ಲದೆ ಇದ್ರೆ ನಮ್ಮ ಭೂಮಿ ಐಸ್ ಗಡ್ಡೆಯಂತೆ ಸಂಪೂರ್ಣ ತಂಪಾಗಿ ಅಂದಾಜು -18 ಡಿಗ್ರಿ ಸೆಲ್ಸಿಯಸ್ ಘನೀಭವಿಸಿ ಹೋಗ್ತಾ ಇತ್ತು. ಘನೀಭವಿಸಿ ಅಂದ್ರೆ ಘನ ಅಂದ್ರೆ ಸಾಲಿಡ್, ಘನೀಭವಿಸಿ ಅಂದ್ರೆ ಕಂಪ್ಲೀಟ್ ಐಸ್ ಅಲ್ಲಿ ಕವರ್ ಆಗ್ಬಿಟ್ಟು ನಾವು ಈ ಫ್ರಿಡ್ಜ್ ಅಲ್ಲಿ ಫ್ರೀಸರ್ ಅಲ್ಲಿ ಇದ್ರೆ ಯಾವ ರೀತಿ ಆಗ್ತೀವೋ ಆ ರೀತಿ ಆಗ್ತಾ ಇದ್ವಿ. ಹಾಗಾದ್ರೆ ಒಳ್ಳೇದಲ್ವಾ ಮೇಡಮ್ ಈ ಗ್ರೀನ್ ಹೌಸ್ ಗ್ಯಾಸ್? ಎಲ್ಲರೂ ಯಾಕಂದ್ರೆ ವಿಲನ್ ತರ ನೋಡ್ತಾ ಇದ್ದಾರೆ. ಯಾಕಂದ್ರೆ ಬೆಳಗಿನ ಜಾವ ಸೂರ್ಯನ ಬೆಳಕನ್ನ ಹಿಡಿದಿಡುತ್ತೆ, ರಾತ್ರಿ ಜಾವ ನಾವೆಲ್ಲ ಬೆಚ್ಚಗಿರಕ್ ಹೆಲ್ಪ್ ಮಾಡುತ್ತೆ. ಇಲ್ಲ ಅಂದ್ರೆ ನಾವೆಲ್ಲ ರಾತ್ರಿ ನೆಕ್ಸ್ಟ್ ಸೂರ್ಯ ವರ್ಷನಲ್ಲಿ ಇರೋದೇ ಇಲ್ಲ, ಇರೋಕ್ಕೂ ಆಗಲ್ಲ. ಯಾಕಂದ್ರೆ -18 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ನಾವಿರ್ತೀವಿ, ಮಂಜುಗಡ್ಡೆಯಲ್ಲಿ ಫುಲ್ಲು ನಡಗಿ ಹೋಗ್ತೀವಿ ಸೂರ್ಯನ ಅನುಪಸ್ಥಿತಿಯಲ್ಲಿ. ಹೀಗಿರ್ಬೇಕಾದ್ರೆ ಈ ಹಸಿರು ಮನೆ ಅನಿಲ ಒಳ್ಳೇದಲ್ವಾ? ಇದ್ರ ಬಗ್ಗೆ ಯಾಕೆ ಎಲ್ಲಾರು ಬ್ಯಾಡ್ ಆಗಿ ಪಿಕ್ ಮಾಡ್ತಾರೆ? ಇದನ್ನ ವಿಲನ್ ಆಗಿ ಯಾಕೆ ಪೋಟ್ರೆ ಮಾಡ್ತಾರೆ? ಈಗ ಉಂಟಾಗಿರುವಂತಹ ಸಮಸ್ಯೆ ಆದ್ರೂ ಏನಪ್ಪಾ? ಕ್ವಶನ್ ಮಾರ್ಕ್ ಬರ್ತಾ ಇದೆಯಲ್ವೋ ನಿಮ್ಮೆಲ್ಲರಿಗೂ? ಆರ್ ಯು ಆಲ್ ಗೆಟಿಂಗ್ ದ ಕ್ವೆಶ್ಚನ್? ಹಸಿರು ಮನೆ ಅನಿಲ ನಮ್ಮನ್ನ ಬೆಚ್ಚಗಿಡುತ್ತೆ, ಚಳಿಯಿಂದ ನಮ್ಮನ್ನ ಕಾಪಾಡುತ್ತೆ ಅಂತ ಹೇಳಿದ್ರೆ ಅದು ಒಳ್ಳೇದಲ್ವಾ? ನೋಡಿ, ಕಂಬಳಿ ಹೊತ್ಕೊಳ್ಳೋದು ಒಳ್ಳೇದೆ, ಆದ್ರೆ ಚಳಿಗಾಲದಲ್ಲಿ 4 ರಿಂದ 5 ದಪ್ಪಗಿನ ಕಂಬಳಿಗಳನ್ನ ಒಂದ್ರ ಮೇಲೊಂದ್ರಂತೆ ಹೊದ್ರೆ ಏನಾಗುತ್ತೆ? ಸೆಕೆಯಾಗಿ ಉಸಿರು ಕಟ್ ಹೋಗುತ್ತೆ ಅಲ್ವಾ? ತುಂಬಾ ಚಳಿ ಆಗ್ತಾ ಇದೆ ಅಂತ ಅನ್ಬಿಟ್ಟು ಫುಲ್ ಬೆಡ್ಶೀಟ್ ಒಂದ್ರ ಮೇಲೆ ಹಾಕೊಂಡ್ರೆ ಏನಾಗುತ್ತೆ? ಉಸಿರಾಡಕ್ಕೆ ಜಾಗ ಇರೋದಿಲ್ಲ ನಮ್ಗೆ ಅಲ್ವಾ? ಅದೇ ತರ ಪ್ರಸ್ತುತ ಸ್ಥಿತಿಲಿ ಏನಾಗುತ್ತೆ, ಮಾನವರು ಅತಿಯಾಗಿ ಮರಗಳನ್ನ ಕಡಿತಾ ಇದ್ದಾರೆ. ವಾಹನಗಳು ಮತ್ತು ಕಾರ್ಖಾನೆಗಳಿಂದ ಅಪಾರ ಪ್ರಮಾಣದ ಹೊಗೆಗಳು ಬಿಡುಗಡೆ ಆಗ್ತಾ ಇದೆ. ಇದು ವಾತಾವರಣದಲ್ಲಿ ಈ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಅತಿಯಾಗಿ ಹೆಚ್ಚಾಗುತ್ತೆ. ಇದರಿಂದ ಗಾಳಿಯ ಕಂಬಳಿ ದಿನದಿಂದ ದಿನಕ್ಕೆ ದಪ್ಪ ಆಗ್ತಾ ಇದೆ. ಪ್ರತಿ ಸಲ ದೀಪಾವಳಿ ಹಬ್ಬ ಬಂದಾಗ ಪಟಾಕಿ ಹೊಡಿತೀವಿ ಅಂತ ಹೋದಾಗ ಒಂದು ಮಾತು ಹೇಳ್ತಾರೆ, ಓಝೋನ್ ಲೇಯರ್ ಹಾಳಾಗ್ತಾ ಇದೆ, ದಪ್ಪ ಆಗ್ತಾ ಇದೆ ಅಂತ. ಅವಾಗ ಏನಾಗುತ್ತೆ, ಭೂಮಿಯ ತಾಪಮಾನ ಅಗತ್ಯಕ್ಕಿಂತ ಹೆಚ್ಚಾಗಿ ಕಾಯುತ್ತೆ. ಇದನ್ನೇ ನಾವು ಜಾಗತಿಕ ತಾಪಮಾನ ಅಥವಾ ಏರಿಕೆ ಅಂತ ಕರಿತೀವಿ. ಗೊತ್ತಾಯ್ತಾ? ಸೊ ಇದು ಹೆಂಗಾಗುತ್ತೆ ಅಂದ್ರೆ, ನಿಮ್ಗೆ ತುಂಬಾ ಶೆಕೆ ಆಗ್ತಾ ಇದೆ ಅಂತ ಅನ್ಬಿಟ್ಟು ಫ್ಯಾನ್ ಆನ್ ಮಾಡಿ, ಫ್ಯಾನ್ ತುಂಬಾ ಚಳಿ ಆಗ್ತಾ ಇದೆ ಅನ್ಬಿಟ್ಟು ಬೆಡ್ಶೀಟ್ ಹಾಕ್ಬಿಟ್ಟಿಲ್ಲ, ಬೆಡ್ಶೀಟ್ ಹಾಕಿ ಹಾಕಿ ಅದೇನಾಗ್ತದೆ, ಉಸಿರು ಕಟ್ತಾ ಇದೆ ನಿಮ್ಗೆ. ಈಗ ಬೆಡ್ಶೀಟ್ ನ ತೆಗೆದೇ ಇದ್ರೆ ಅಲ್ಲೇ ಉಸಿರು ಕಟ್ಟು ಸಾಯಂಗ್ ಆಗುತ್ತೆ. ಸೊ ಈ ಒಂದು ಬಿಸಿ ಆಗುವಂತಹ ವಾತಾವರಣವನ್ನ ನಾವು ಜಾಗತಿಕ ತಾಪಮಾನ ಅಥವಾ ಗ್ಲೋಬಲ್ ವಾರ್ಮಿಂಗ್ ಅಂತ ಕರಿತೀವಿ. ಎಷ್ಟೊಂದ್ ಕಡೆ ಈಗ ಅಸ್ಸಾಂ ಆಗಿರ್ಬಹುದು, ಕೇರಳದಲ್ಲಿ ಆಗಿರ್ಬಹುದು, ರೀಸೆಂಟ್ ಆಗಿ ಕೊಡಗಿನಲ್ಲಿ ಆಗಿರ್ಬಹುದು ಲ್ಯಾಂಡ್ ಸ್ಲೈಡಿಂಗ್ ಆಗುತ್ತೆ, ಭೂಕಂಪನಗಳಾಗುತ್ತೆ, ನೀರಿನ ಪ್ರಮಾಣ ಏರುತ್ತೆ. ನೀವ್ ಹಿಂಗೆಲ್ಲ ಗೊತ್ತಿರೋದಿಲ್ಲ. ನಾವೆಲ್ಲ ಚಿಕ್ಕವರಾಗಿದ್ದಾಗ, ನಾವೆಲ್ಲ ನಮ್ಮ ಒಂದು ಪ್ರೈಮರಿ ಸ್ಕೂಲ್ ಅಲ್ಲಿ ಇದ್ದಾಗ ಸುನಾಮಿ ಅಂತ ಒಂದಾಗಿತ್ತು, ಭಯಂಕರವಾಗಿತ್ತು. ಚೆನ್ನೈಯಲ್ಲಿ ವಿಪರೀತವಾದಂತಹ ಸಾವು ನೋವುಗಳು, ಸಮುದ್ರ ತೀರದಲ್ಲಿ ಎಸ್ಪೆಷಲಿ ಚೆನ್ನೈಯಲ್ಲಿ ವಿಪರೀತ ಸಾವು ನೋವುಗಳಾಗಿತ್ತು. ಕಾರಣ ಏನಾಗುತ್ತೆ, ಈ ಗ್ಲೋಬಲ್ ವಾರ್ಮಿಂಗ್ ನಿಂದ
ಹಿಮಾಲಯದಂತ ದೊಡ್ಡ ದೊಡ್ಡ ಶಿಖರಗಳೇನಿರುತ್ತಲ್ಲ ಅದು ಕರಗ್ಲಿಕ್ಕೆ ಶುರುವಾಗುತ್ತೆ. ಅದು ಕರಗ್ತಾ ಏನಾಗುತ್ತೆ, ಎಲ್ಲಿ ಹೋಗುತ್ತೆ ಈಗ ನಿಮ್ ಮನೇಲಿ ಫ್ರೀಸರ್ ಅಲ್ಲಿ ಐಸ್ ಕ್ಯೂಬ್ಸ್ ಗಳನ್ನ ಇಟ್ಟಿದ್ದೀರಾ ಅಂತ ಇಟ್ಕೊಳ್ಳಿ. ಐಸ್ ಕ್ಯೂಬ್ಸ್ ನೀವು ಆಚೆ ತೆಗ್ದಿಟ್ರೆ ಏನಾಗುತ್ತೆ, ಐಸ್ ಕ್ಯೂಬ್ಸ್ ಕರಗುತ್ತೆ. ಕರಗ್ಬಿಟ್ಟು ಏನಾಗುತ್ತೆ, ಎಲ್ಲಿ ಒಂದು ಶೆಲ್ಫ್ ಮೇಲೆ ಇಟ್ಟಿರ್ತೀರಾ ಅಥವಾ ಟೇಬಲ್ ಮೇಲೆ ಇಟ್ಟಿರ್ತೀರಾ ಅಥವಾ ಒಂದು ತಟ್ಟೆ ಮೇಲೆ ಇಟ್ಟಿರ್ತೀರಾ, ಅಲ್ಲೆಲ್ಲ ನೀರ್ ಹರಿದಿರುತ್ತೆ. ಹೌದಾ? ಎಕ್ಸ್ಪೀರಿಯನ್ಸ್ ಮಾಡಿದೀರಾ? ಅದೇ ತರಾನೇ ಈ ಜಾಗತಿಕ ತಾಪಮಾನದಿಂದ ಹಿಮಾಲಯ, ಅಂಟಾರ್ಟಿಕಾ, ಐಸ್ಲ್ಯಾಂಡ್ ಇಂತಹ ಜಾಗದಲ್ಲಿ ಇರುವಂತಹ ಹಿಮಗಳು ಕರಗಿ ಆ ನೀರ್ ಎಲ್ಲಿಗೆ ಹೋಗುತ್ತೆ, ನದಿಗೆ ಹೋಗಿ ಸೇರ್ಕೊಳ್ಳುತ್ತೆ. ಸೊ ನದಿ ರಭಸವಾಗಿ ಹರಿಯುತ್ತೆ, ಸಮುದ್ರಕ್ಕೆ ಹೋಗಿ ಸೇರುತ್ತೆ, ಸಮುದ್ರದ ಆಳದಲ್ಲಿ ಕಂಪನ ವೈಬ್ರೇಷನ್ ಆಗುತ್ತೆ. ಆಗ ಉಂಟಾಗುವಂತಹ ಬೀಭತ್ಸಕರವಾದಂತಹ ದೈತ್ಯ ಭಯಂಕರ ಅಲೆಗಳು ಸುನಾಮಿಯಾಗಿ ಪರಿವರ್ತನೆಗೊಳ್ಳುತ್ತೆ. ಎಷ್ಟೋ ಕಡೆ ಪ್ರವಾಹಗಳಾಗುವಂಥದ್ದು, ಫ್ಲಡ್ಸ್ ಗಳಾಗುವಂಥದ್ದು, ಡ್ರಾಟ್ಸ್ ಆಗುವಂಥದ್ದು, ಮತ್ತೆ ಬರಗಾಲ ಆಗುವಂಥದ್ದು, ಬೆಳೆನ ಬೆಳಿಲಿಕ್ಕೆ ಆಗಲ್ಲ ಅಂತ ಒದ್ದಾಡುವಂಥದ್ದು, ಇಂತಹ ಪರಿಸ್ಥಿತಿಗಳು ಉಂಟಾಗುತ್ತೆ. ಅರ್ಥ ಆಯ್ತಾ? ಈಗ ನ್ಯೂಸ್ ಗಳೆಲ್ಲ ಆನ್ ಮಾಡಿದ್ರೆ ನೋಡ್ಬಹುದು, ಮೇಘ ಸ್ಫೋಟ ಆಗ್ತಾ ಇದೆ, ಜಲ ದುರಂತ ಆಗ್ತಾ ಇದೆ. ಸೊ ಇದಕ್ಕೆಲ್ಲ ಜಾಗತಿಕ ತಾಪಮಾನ ಮುಖ್ಯ ಕಾರಣ. ಜಾಗತಿಕ ತಾಪಮಾನಕ್ಕೆ ಇಂದು ಕೊಡ್ತಾ ಇರೋದು ಯಾವುದು? ಹಸಿರು ಮನೆ ಅನಿಲಗಳು. ಅದು ಒಳ್ಳೇದಾಗಿದ್ರು ಕೂಡ ಅತಿಯಾದ್ರೆ ಅಮೃತವೂ ವಿಷ ಅನ್ನೋ ಹಾಗೆ ಅತಿಯಾದಂತಹ ಹಸಿರು ಮನೆ ಅನಿಲ ಏನಾಗ್ತಾ ಇದೆ, ಉಸಿರುಗಟ್ಟಿಸ್ತಾ ಇದೆ. ನಮ್ಮ ಒಂದು ತಾಪಮಾನ ಏರಿಕೆ ಅದು ಹೆಚ್ಚಾಗ್ತಾ ಇದೆ. ಇದನ್ನ ಥಿಯೋರಾಟಿಕಲ್ ಆಗಿ ನಾವು ಅರ್ಥ ಮಾಡ್ಕೊಳಕ್ಕಿಂತ ಹೆಚ್ಚಾಗಿ ಒಂದು ಸಿಮ್ಯುಲೇಷನ್ ಮೂಲಕ ಅರ್ಥ ಮಾಡ್ಕೊಂಡ್ರೆ ಇನ್ನೂ ಡೆಪ್ತ್ ಆಗಿ ಈ ವಿಷಯ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಒಂದು ಸಿಮ್ಯುಲೇಷನ್ ಮೂಲಕ ಕಲಿಯೋಣವಾ? ಓಕೆ, ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ. ಕಾಣಿಸ್ತಾ ಇದೆಯಾ ಸ್ಕ್ರೀನು? ಸ್ಕ್ರೀನ್ ಮಾಡೋಣವಾ? ಎಸ್. ಹಸಿರು ಮನೆ ಅನಿಲ ನೋಡಿ, ಫಸ್ಟ್ ಈ ಸಿಮ್ಯುಲೇಷನ್ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ನಿಮ್ಗೆ. ನನ್ನ ಬಲಭಾಗದಲ್ಲಿ ಎನರ್ಜಿ ಅಂತ ಸನ್ಲೈಟ್ ಅರಿಶಿನ ಬಣ್ಣದಲ್ಲಿ ಇದೆ. ಇನ್ಫ್ರಾರೆಡ್ ರೇಸ್ ಅಂದ್ರೆ ಅತಿ ಕೆಂಪು ವಿಕಿರಣಗಳು ಅಂತ ಕರಿತೀವಿ ನಾವ್ ಇದನ್ನ. ಓಕೆ, ಅತಿ ಕೆಂಪು ವಿಕಿರಣಗಳು ಅಂತ ಕರಿತೀವಿ, ಅದನ್ನ ಇನ್ಫ್ರಾರೆಡ್ ರೇಸ್ ಅಂತ ಕರಿತೀವಿ. ಹಾಗೇನೆ ಗ್ರೀನ್ ಹೌಸ್ ಗ್ಯಾಸ್ ಕಾನ್ಸಂಟ್ರೇಷನ್. ಗ್ರೀನ್ ಹೌಸ್ ಗ್ಯಾಸಸ್ ಯಾವುದು? ಅಟ್ಲೀಸ್ಟ್ ಟೆಲ್ ಮಿ ಒನ್ 5 ಗ್ರೀನ್ ಹೌಸ್ ಗ್ಯಾಸಸ್. ಕಾರ್ಬನ್ ಡೈಆಕ್ಸೈಡ್, ವೆರಿ ಗುಡ್. ಮೀಥೇನ್, ವಾಟರ್ ವೇಪರ್, ನೈಟ್ರಸ್ ಆಕ್ಸೈಡ್, ವೆರಿ ಗುಡ್. ಆಮೇಲೆ ಓಝಾನ್, ವೆರಿ ಗುಡ್. ಕ್ಲಾಪ್ಸ್ ಫಾರ್ ಯು ಆಲ್. ಕ್ಲಾಪ್ ಮಾಡಿ ಎಲ್ಲರೂ. ವೆರಿ ಗುಡ್ ಚಿಲ್ಡ್ರನ್. ಎಸ್. ಸೊ ಇದಿಷ್ಟು ನಮ್ಗೆ ಇರುವಂತದ್ದು. ಮತ್ತೆ ಇಲ್ಲಿ ಇದಿಷ್ಟು ನಾವು ಗ್ರೀನ್ ಹೌಸ್ ಗ್ಯಾಸ್ ನ ಹೆಚ್ಚು ಅಥವಾ ಕಮ್ಮಿ ಮಾಡಬಹುದು. ಈ ಭಾಗ ಕ್ಯಾಲೆಂಡರ್ ತರ ಇದೆಯಲ್ಲ, ಇಲ್ಲಿ ಹೊತ್ತದಾಗ ಗ್ರೀನ್ ಗ್ಯಾಸ್ ಕಾನ್ಸಂಟ್ರೇಷನ್ ಹೆಚ್ಚು ಕಮ್ಮಿ ಯಾವ ಕಾಲದಲ್ಲಿ ಇತ್ತು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಓಕೆ, ಐಸ್ ಏಜ್ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಇಲ್ಲಿ ಕಾಣಬಹುದು. ಇಲ್ಲೆಲ್ಲ ನೀವು ಐಸ್ ನ ಕಾಣ್ತಾ ಹೋಗ್ಬಹುದು, ಅದನ್ನ ಐಸ್ ಏಜ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಈ ಹಸಿರು ಮನೆ ಅನಿಲಗಳ ಪ್ರಮಾಣ ಅತ್ಯಂತ ಕಡಿಮೆ ಇದ್ದಂತ ಸಮಯ, ಅದನ್ನ ಹಿಮಯುಗ ಅಥವಾ ಐಸ್ ಏಜ್ ಅಂತ ನಾವು ಕರಿತಾ ಹೋಗ್ತೀವಿ. ಅದಾದ್ಮೇಲೆ 1750 1750 ಕಾಣಿಸ್ತಾ ಇದೆಯಾ ಚಿಲ್ಡ್ರನ್? ಯು ಅಂಡರ್ಸ್ಟ್ಯಾಂಡಿಂಗ್? ಐಸ್ ಏಜ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಐಸ್ ಕಾಣಬಹುದು ನೀವು, ರೈಟ್? 1750 ಕ್ಲಿಕ್ ಮಾಡಿದಾಗ ನಾನು ಇಲ್ಲಿ 1750 ಈ ಸಮಯದಲ್ಲಿ ಸ್ವಲ್ಪ ಮನೆಗಳೆಲ್ಲ ಆಗಿ ಸ್ವಲ್ಪ ನಾಗರಿಕತೆ ಬಂದಿದೆ. ಇದು ಸಾಂಪ್ರದಾಯಿಕ ಪರಿಸರ, ಟ್ರೆಡಿಷನಲ್ ನೇಚರ್. ಅಂದ್ರೆ ಈ ಕೈಗಾರಿಕಾ ಕ್ರಾಂತಿಗಿಂತ ಮುಂಚೆ, ಈಗ ನೀವು ಸ್ಕೂಲಲ್ಲೆಲ್ಲ ನಿಮ್ಮ ಒಂದು ಸಮಾಜ ಸಬ್ಜೆಕ್ಟ್, ಸೋಷಿಯಲ್ ಸಬ್ಜೆಕ್ಟ್ ಅಲ್ಲೆಲ್ಲ ನೀವು ರಿನೈಸಾನ್ಸ್ ಬಗ್ಗೆ ಕೇಳಿರಬಹುದು, ಕೈಗಾರಿಕಾ ಕ್ರಾಂತಿಗಳ ಬಗ್ಗೆ, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಬಗ್ಗೆ ಕೇಳಿರ್ಬಹುದು. ಸೊ ಇದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅನ್ನೋದು ಬಹಳ ಇತಿಹಾಸದಲ್ಲಿ ತುಂಬಾ ಪ್ರಮುಖವಾದಂತಹ ಒಂದು ಸಮಯ, ಮೈಲಿಗಲ್ಲು. ಆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಬಗ್ಗೆ ಮತ್ತೊಮ್ಮೆ ಯಾವಾಗ್ಲಾದ್ರೂ ತಿಳ್ಕೊಂತ ಹೋಗೋಣ. ಈಗ ಸದ್ಯಕ್ಕೆ ಈ ಹಸಿರು ಮನೆ ಅನಿಲಕ್ಕೂ ಅದಕ್ಕೂ ಏನ್ ಪರಿಣಾಮ ಇದೆ, ಏನ್ ಸಂಬಂಧ ಅಂತ ನೋಡ್ತಾ ಹೋಗೋಣ. ಈ ಒಂದು 1750 ಸಮಯ ಹಸಿರು ಮನೆ ಅನಿಲ ಒಂದು ತಕ್ಕ ಮಟ್ಟಿಗೆ ಇದ್ದಂತ ಸಮಯ, ಜಾಸ್ತಿನೂ ಅಲ್ಲ ಕಮ್ಮಿನೂ ಅಲ್ಲ. ಅದೇ ರೀತಿ 1950 ಈ ಸಮಯದಲ್ಲಿ ಆಲ್ರೆಡಿ ಜಾಗತಿಕ ತಾಪಮಾನ ಅನ್ನೋದು ಏರಿಕೆ ಆಗ್ತಾ ಇತ್ತು. ಅಂಡ್ ಇವಾಗ ಯಾವ ಸಮಯದಲ್ಲಿ ನಾವಿದೀವಿ, 2020 ನಂತರ ವಿಪರೀತವಾಗಿ ಕಾಣಬಹುದು ನಾವು ಹಸಿರು ಮನೆ ಅನಿಲಗಳು. ಸೊ ಇಲ್ಲಿಂದ ಅಂದ್ರೆ
ಹಸಿರುಮನೆ ಅನಿಲ ಕಮ್ಮಿ ಇದ್ದಿದ್ರಿಂದ ಏರ್ತಾ ಏರ್ತಾ ಹೋಗ್ತಾ ಇರೋದನ್ನ ನಾವು ಟೋಟಲ್ ಆಗಿ ಏರಿರೋದನ್ನ ಕಾಣ್ತಾ ಹೋಗಬಹುದು. ಓಕೆ, ಅದು ನಾವಿಲ್ಲಿ ಕಾಣ್ತಾ ಹೋಗಬಹುದು. ಕ್ಲಿಯರ್ ವಿತ್ ದಿಸ್ ಪಿಕ್ಚರ್? ಅರ್ಥ ಆಗ್ತಾ ಆಯ್ತಾ? ಇಲ್ಲಿ ಕ್ಲೌಡ್ ಸೆಲೆಕ್ಟ್ ಮಾಡಬಹುದು, ಇಲ್ಲ ಮೋಡಗಳು ಇಲ್ಲದೆ ಇರಬಹುದು. ಸರ್ಫೇಸ್ ಥರ್ಮೋಮೀಟರ್ ಭೂಮಿಯ ತಾಪಮಾನ ಎಷ್ಟು ಅಂತ ಇದು ನಮ್ಗೆ ತಿಳಿಸುತ್ತೆ. ಶೋ ಸರ್ಫೇಸ್ ಟೆಂಪರೇಚರ್ ಅಂದಾಗ ಇದನ್ನು ತೋರಿಸುತ್ತೆ. ಎನರ್ಜಿ ಬ್ಯಾಲೆನ್ಸ್ ಅಲ್ಲಿ ಅಟ್ಮಾಸ್ಫಿಯರ್ ಇನ್ನೆಷ್ಟು ಔಟ್ ಎಷ್ಟು ಅನ್ನೋದು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಇಷ್ಟವರೆಗೂ ಅರ್ಥ ಆಯ್ತಾ ಮಕ್ಳೇ? ಯಾರಿಗಾದ್ರೂ ಡೌಟ್ಸ್ ಏನಾದ್ರು ಇದೆಯಾ? ಎನಿವನ್ ಹ್ಯಾವಿಂಗ್ ಡೌಟ್ಸ್ ಆನ್ ದಿಸ್? ನೋ. ಸೊ ಹಾಗಾದ್ರೆ ಈ ಒಂದು ಸಿಮ್ಯುಲೇಷನ್ ನಾವು ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಏನಾಗುತ್ತೆ, ಸೂರ್ಯನ ಬೆಳಕು ಮತ್ತು ಭೂಮಿ, ಅಂದ್ರೆ ಸೂರ್ಯನಿಂದ ಬರುವಂತಹ ಬೆಳಕು ನಮ್ಮ ಭೂಮಿಯನ್ನ ಸ್ಪರ್ಶಿಸ ನೋಡ್ಲಾ, ಸೂರ್ಯನಿಂದ ಬರುವಂತಹ ಬೆಳಕು ಯೆಲ್ಲೋ ಕಲರ್ ಲೈನ್ಸ್ ಇದೆಯಲ್ಲ, ಅದು ನಮ್ಮ ಭೂಮಿಯನ್ನ ಸ್ಪರ್ಶ ಮಾಡುತ್ತೆ, ಭೂಮಿಯ ಮೇಲ್ಮೈಯನ್ನ ತಲುಪುತ್ತೆ. ಆಗ ಈ ಭೂಮಿ ಈ ಬೆಳಕನ್ನ ಹೀರ್ಕೊಂಡು ಕಾಯುತ್ತೆ. ಥರ್ಮೋಮೀಟರ್ ನೀವು ನೋಡಬಹುದು, ಇಲ್ಲಿ ರೈಸ್ ಆಗ್ತಾ ಇದೆ ಟೆಂಪರೇಚರ್. ಸೂರ್ಯನ ಬೆಳಕು ಭೂಮಿ ಮೇಲೆ ಬಿದ್ದ ತಕ್ಷಣ ಥರ್ಮೋಮೀಟರ್ ಅಲ್ಲಿ ಟೆಂಪರೇಚರ್ ರೈಸ್ ಆಗ್ತಾ ಇದೆ. ಇಲ್ಲಿ ಉಷ್ಣದ ಪ್ರತಿಫಲನ ಅಥವಾ ಇನ್ಫ್ರಾರೆಡ್ ಎಮಿಷನ್ ಅಥವಾ ಅತಿಗೆಂಪು ಕಿರಣಗಳನ್ನ ಕಾಣಬಹುದು. ಬಿಟ್ ಈ ಕೆಂಪು ಲೈನ್ಸ್ ಏನ್ ಕಾಣಿಸ್ತಾ ಇದೆ, ಇದು ಉಷ್ಣದ ಪ್ರತಿಫಲನ ಅಥವಾ ಅತಿಗೆಂಪು ಕಿರಣಗಳು, ಇನ್ಫ್ರಾರೆಡ್ ರೇ. ಈ ಬಿಸಿಯಾದಂತಹ ಭೂಮಿಯ ಆ ಶಕ್ತಿಯನ್ನ ಅತಿಗೆಂಪು ಕಿರಣಗಳ ರೂಪದಲ್ಲಿ ಮೇಲಕ್ಕೆ ಮೇಲಕ್ಕೆ ಅಂದ್ರೆ ಎಲ್ಲಿ ಹೋಗ್ತಾ ಇದೆ, ಬಾಹ್ಯಾಕಾಶಕ್ಕೆ, ಸ್ಪೇಸ್ಗೆ ವಾಪಸ್ ಹೋಗ್ತಾ ಇದೆ. ಈಗ ಭೂಮಿಯಿಂದ ವಾಪಸ್ ಹೋಗುವಂತ ಈ ಕೆಂಪು ಉಷ್ಣದ ಕಣಗಳು ಈ ಅನಿಲಗಳ ಕಣಗಳಿಗೆ ತಾಗದಾಗ ಅನಿಲಗಳು ಆ ಉಷ್ಣವನ್ನ ಹೊರಗೆ ಹೋಗಲು ಬಿಡದೆ ಮತ್ತೆ ಭೂಮಿಯ ಕಡೆಗೆ ವಾಪಸ್ ತಳ್ಳುತ್ತೆ. ಅದನ್ನ ನಾವು ಟ್ರಾಪಿಂಗ್ ಹೀಟ್ ಅಂತ ಕರಿತೀವಿ. ಇದು ಮೇಲೆ ಹೋಗಕ್ ಹೋಗ್ಬಿಡುತ್ತೆ ಮತ್ತೆ ಭೂಮಿಗೆ ಅದನ್ನ ವಾಪಸ್ ತಳ್ಳುತ್ತೆ. ಅರ್ಥ ಆಗ್ತಾ ಇದೆಯಾ ಮಕ್ಳೇ? ಕ್ಯಾನ್ ಯು ಆಲ್ ಸಿ ಹಿಯರ್? ಲೆಟ್ ಮಿ ರೀಸ್ಟಾರ್ಟ್ ಅಂಡ್ ಶೋ ಇಟ್ ಟು ಯು. ಸೂರ್ಯನ ಬೆಳಕು ಈಗ ಭೂಮಿಯ ಮೇಲ್ಮೈ ಮೇಲೆ ಸ್ಪರ್ಶ ಆಗ್ತಾ ಇದೆ. ಸ್ಪರ್ಶ ಆಗ್ತಿದಂಗೆ ಇನ್ನೊಂದ್ ಕಡೆ ಬೆಳಕು ಮೇಲ್ ಹೋಗ್ತಾ ಇದೆ. ಅದೇ ತರ ಅತಿಗೆಂಪು ವಿಕಿರಣಗಳು ಬಂದು ಇಲ್ಲಿ ಇನ್ನೊಂದ್ ಬಾಲ ತರ ಲೈನ್ ಮತ್ತೆ ಭೂಮಿನ ಸ್ಪರ್ಶಿಸ್ತಾ ಇದೆ. ಇದ್ ಮೇಲ್ ಹೋಗ್ತಾ ಇದ್ರು ಕೂಡ ಬಾಲ ತರ ಇದು ಭೂಮಿನ ಸ್ಪರ್ಶ ಮಾಡ್ತಾ ಇದೆ. ನೋಡ್ಬಹುದಾ? ಸೊ ರೆಡ್ ಒನ್ ಬರೀ ಮೇಲ್ಗಡೆ ಹೋಗ್ತಾ ಇಲ್ಲ, ಬದ್ಲಿಗೆ ಅದು ಕೆಳಗೂ ಸಹ ಬರ್ತಾ ಇದೆ. ಅದನ್ನೇ ನಾವು ಕೆಳಗೆ ವಾಪಸ್ ಕಳಿಸ್ತಾ ಇರುವಂತಹ ಉಷ್ಣ ಅಥವಾ ಟ್ರಾಪಿಂಗ್ ಹೀಟ್ ಅಂತ ಕರೆಯೋದು. ಈಗ ಹಸಿರುಮನೆ ಅನಿಲ ತುಂಬಾ ಕಮ್ಮಿ ಇದ್ದಾಗ ಈ ಹೀಟ್ ಟ್ರ್ಯಾಪ್ ಅನ್ನೋದು ಜಾಸ್ತಿ ಆಗಲ್ಲ. ಅದು ಕೂಡ ಬಹಳ ತೆಳುವಾಗೇ ಇರುತ್ತೆ. ನೆಕ್ಸ್ಟ್ ನೀವು ಗಮನಿಸಬಹುದು, ಈ ಇನ್ಫ್ರಾರೆಡ್ ರೇಸ್ ತುಂಬಾ ತೆಳುವಾಗೇ ಇದೆ. ಆದ್ರೆ ಯಾವಾಗ ಹಸಿರುಮನೆ ಅನಿಲಗಳು ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, ನೈಟ್ರಸ್ ಆಕ್ಸೈಡ್ ಇವೆಲ್ಲ ಹೆಚ್ಚಾಗ್ತಾ ಬಂದ್ವೋ ನೋಡ್ಬಹುದು ನೀವು, ಸೂರ್ಯನ ಬೆಳಕು ಹಾಗೇ ಇದೆ, ಆದ್ರೆ ಈ ಅತಿ ಕೆಂಪು ವಿಕಿರಣಗಳು ಇನ್ಫ್ರಾರೆಡ್ ರೇಸ್ ಎಷ್ಟರ ಮಟ್ಟಿಗೆ ಹೆಚ್ಚಾಗ್ತಾ ಇದೆ ಅಂತ. ಈ ಥರ್ಮೋಮೀಟರ್ ಕೂಡ ನೀವು ನೋಡಬಹುದು, ಟೆಂಪರೇಚರ್ ಎಷ್ಟು ರೇಸ್ ಆಗ್ತಾ ಇದೆ ಇಲ್ಲಿ ಅನ್ನೋದನ್ನ ನೀವು ಕಾಣ್ತಾ ಹೋಗಬಹುದು. ಕಾಣಿಸ್ತಾ ಇದೆಯಾ? ಯಾಕೆ ಹೀಗಾಗುತ್ತೆ, ಯಾಕೆ ರೇಸ್ ಆಗುತ್ತಾ ಹೋಗುತ್ತೆ, ಇದ್ರ ಬಗ್ಗೆ ನಾವು ಮತ್ತಷ್ಟು ವಿಷಯಗಳನ್ನ ಆಳವಾಗಿ ತಿಳ್ಕೊಂತಾ ಹೋಗೋಣ. ಸೂರ್ಯನ ಬೆಳಕಂತೂ ಹಾಗೆ ಇದೆ, ಆದ್ರೆ ಈ ಅತಿಗೆ ವಿಕಿರಣ ಹೆಚ್ಚಾಗ್ತಾ ಇದೆ, ಎನರ್ಜಿ ಹೆಚ್ಚಾಗ್ತಾ ಇದೆ, ನಮ್ಮ ಭೂಮಿಯ ಮೇಲ್ಮೈ ಕೆಂಪಾಗ್ತಾ ಹೋಗ್ತಾ ಇದೆ. ಇಲ್ಲಿ ನಾವು ಇನ್ ಅಂಡ್ ಔಟ್ ಚೆಕ್ ಮಾಡ್ತಾ ಹೋಗ್ಬಹುದು, ನೆಟ್ ಎಷ್ಟಿದೆ ಅಂತ ಅಂದ್ಬಿಟ್ಟು. ಸೊ ಈ ರೀತಿಯಾಗಿ ನಾವು ಚೆಕ್ ಮಾಡಬಹುದು, ಕ್ಲೌಡ್ ಇದ್ದಾಗ, ಮೋಡಗಳು ಇಲ್ಲದೆ ಇದ್ದಾಗ ಯಾವ ರೀತಿ ಇರುತ್ತೆ ಅಂತ. ಇದ್ರ ಬಗ್ಗೆ ಮತ್ತಷ್ಟು ಆಳವಾಗಿ ಗಹನವಾಗಿ ನಾವು ನಮ್ಮ ಮುಂದಿನ ಸೆಷನ್ ಅಲ್ಲಿ ತಿಳ್ಕೊಂತಾ ಹೋಗೋಣ ಅಂತ ಹೇಳ್ತಾ, ಸದ್ಯಕ್ಕೆ ಮುಂಬರುವಂತಹ ಶಿಕ್ಷಕರನ್ನ ಸ್ವಾಗತಿಸ್ತಾ ನಾನು ವಿದಾಯ ತೆಗೆದುಕೊಳ್ತಾ ಇದ್ದೀನಿ. ಎಲ್ಲಾರ್ಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.